ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾವು ಕಾಶಿ ದರ್ಶನದ ಪಾರ್ಟ್ 1 ವಿಡಿಯೋದಲ್ಲಿ ಕಾಶಿ ವಿಶ್ವನಾಥ ದೇವಾಲಯ, ಕಾಶಿ ಅನ್ನಪೂರ್ಣೇಶ್ವರಿ ದೇವಾಲಯ ಮತ್ತು ವಿಶಾಲಾಕ್ಷಿ ಅಮ್ಮನವರ ದೇವಾಲಯ, ಕಾಶಿಯಲ್ಲಿನ ಉಚಿತ ಭೋಜನ ಶಾಲೆಯ ಬಗ್ಗೆ ಮಾಹಿತಿ, ಸ್ಪರ್ಶ ದರ್ಶನ, ಸ್ಪೆಷಲ್ ದರ್ಶನ ಹಾಗೂ ಆರತಿ ಟಿಕೆಟ್ಗಳನ್ನು ಹೇಗೆ ಬುಕ್ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾಹಿತಿ ಮತ್ತು ಇನ್ನೂ ಅನೇಕ ಸ್ಥಳಗಳ ಬಗ್ಗೆ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಈ ಕಾಶಿ ದರ್ಶನದ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಉಳಿದ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಾಶಿ ದರ್ಶನದ ಪಾರ್ಟ್ 1 ವಿಡಿಯೋವನ್ನು ನೋಡದೇ ಇರುವವರು ಆ ವಿಡಿಯೋವನ್ನು ಕೂಡ ನೋಡಬಹುದು. ಕಾಶಿ ದರ್ಶನದ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಮೊದಲು ವರಾಹಿ ಮಾತೆಯ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ವರಾಹಿ ಮಾತೆಯ ದೇವಾಲಯದ ಬಳಿಗೆ ಆಟೋದಲ್ಲಿ ಹೋಗುವುದಾದರೆ ಆಟೋದವರು ನಂದಿ ಸರ್ಕಲ್ನವರೆಗೆ ಮಾತ್ರ ಬರುತ್ತಾರೆ. ವರಾಹಿ ಮಾತೆಯ ದೇವಾಲಯವು ಮನ್ಮಂದಿರ್ ಘಾಟ್ನ ಬಳಿ ಇರುತ್ತದೆ. ನಾವು ದಶಾಶ್ವಮೇಧ್ ಘಾಟಿನಿಂದ ಮನ್ಮಂದಿರ್ ಘಾಟಿಗೆ ಹೋಗುತ್ತಿದ್ದೇವೆ. ನೀವು ಸೈಕಲ್ ರಿಕ್ಷಾದಲ್ಲಿ ಬರುವುದಾದರೆ ದಶಾಶ್ವಮೇಧ್ ಘಾಟ್ ವರೆಗೂ ಕೂಡ ಸೈಕಲ್ ರಿಕ್ಷಾದಲ್ಲಿ ಬರಬಹುದು. ಸೈಕಲ್ ರಿಕ್ಷಾದವರು ದಶಾಶ್ವಮೇಧ್ ಘಾಟಿನ ಎಂಟ್ರೆನ್ಸ್ನವರೆಗೆ ಮಾತ್ರ ಬರುತ್ತಾರೆ. ಅಲ್ಲಿಂದ ನಾವು ನಡೆದುಕೊಂಡು ಮನ್ಮಂದಿರ್ ಘಾಟಿಗೆ ಹೋಗಬೇಕಾಗುತ್ತದೆ. ನಾವು ದಶಾಶ್ವಮೇಧ್ ಘಾಟಿನಲ್ಲಿರುವ ಈ ಮಾರ್ಗದ ಮುಖಾಂತರವಾಗಿ ವರಾಹಿ ಮಾತೆಯ ದೇವಾಲಯಕ್ಕೆ ಹೋಗಬೇಕು. ನೀವು ಸೈಕಲ್ ರಿಕ್ಷಾದಲ್ಲಿ ಬರುವುದಾದರೆ ನೇರವಾಗಿ ಮನ್ಮಂದಿರ್ ಘಾಟ್ಗೆ ಹೋಗುವ ಎಂಟ್ರೆನ್ಸ್ನ ಮಾರ್ಗದಲ್ಲಿಯೇ ಸೈಕಲ್ ರಿಕ್ಷಾದವರಿಗೆ ಡ್ರಾಪ್ ಮಾಡಲು ತಿಳಿಸಿ. ನೀವು ಕಾಶಿಯಲ್ಲಿನ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಲು ಮಿನಿಮಮ್ ಎಂದರೂ 3 ರಿಂದ 4 ಕಿಲೋಮೀಟರ್ ನಡೆಯಬೇಕಾಗುತ್ತದೆ. ಮನ್ಮಂದಿರ್ ಘಾಟ್ಗೆ ಹೋಗಲು ಮಾರ್ಗವು ತಿಳಿಯದಿದ್ದರೆ ಸ್ಥಳೀಯರನ್ನು ವಿಚಾರಿಸಿ ಅವರು ಅಡ್ರೆಸ್ ಅನ್ನು ಹೇಳುತ್ತಾರೆ. ಇದು ಮನ್ಮಂದಿರ್ ಘಾಟ್. ವಾರಾಹಿ ಮಾತೆಯ ದೇವಾಲಯವು ಬೆಳಗ್ಗೆ 7:30 ರಿಂದ 9:30 ಮಾತ್ರವೇ ತೆರೆದಿರುತ್ತದೆ. ಕೇವಲ 2 ಗಂಟೆಗಳವರೆಗೆ ಮಾತ್ರವೇ ದರ್ಶನವಿರುತ್ತದೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾವು ಈ ಮಾರ್ಗದಿಂದ ಮುಂದೆ ಸಾಗಬೇಕು. ವಾರಾಹಿ ಮಾತೆಯು ಗ್ರಾಮ ದೇವತೆ. ವಾರಾಹಿ ಮಾತೆಯು ಗ್ರಾಮ ಸಂಚಾರವನ್ನು ಮುಗಿಸಿಕೊಂಡು ಬಂದು ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತಾರೆ ಎಂದು ಹೇಳಲಾಗುತ್ತದೆ. ಎಲ್ಲ ದೇವಾಲಯಗಳ ರೀತಿಯಲ್ಲಿಯೇ ಈ ದೇವಾಲಯದಲ್ಲಿ ದೇವರನ್ನು ನಾವು ನೇರವಾಗಿ ದರ್ಶನ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ಅಮ್ಮನವರು ಉಗ್ರ ರೂಪದಲ್ಲಿ ಇರುತ್ತಾರೆ. ಅಮ್ಮನವರ ವಿಗ್ರಹವು ನೆಲಮಾಳಿಗೆಯಲ್ಲಿರುವ ಗುಡಿಯೊಳಗೆ ಇರುತ್ತದೆ. ದೇವಾಲಯದ ಒಳಗೆ ಇರುವ ಸಣ್ಣ ಕಿಂಡಿಯ ಮುಖಾಂತರವಾಗಿ ನಾವು ದೇವರನ್ನು ದರ್ಶಿಸಿಕೊಳ್ಳಬೇಕಾಗುತ್ತದೆ. ವರಾಹಿ ಮಾತೆಯನ್ನು ದರ್ಶಿಸಿಕೊಳ್ಳಿ. ನಾವು ಕಾಶಿಯ ಸುತ್ತಮುತ್ತಲೂ ಇರುವ ಇತರ ಸ್ಥಳಗಳನ್ನು ವೀಕ್ಷಣೆ ಮಾಡಲು ಆಟೋದಲ್ಲಿ ಹೋಗಬೇಕಾಗುತ್ತದೆ. ನಾವು ಹೋಗುವಾಗ ಆಟೋದವರು 1200 ರೂಪೀಸ್ ಚಾರ್ಜ್ ಮಾಡಿದರು. ಇದು ದುರ್ಗಾಮಾತೆಯ ದೇವಾಲಯ. ಕಾಶಿಯಿಂದ ಈ ದೇವಾಲಯವು 3 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ತುಳಸಿ ಮಾನಸ ಮಂದಿರ. ದುರ್ಗಾಮಾತೆಯ ದೇವಾಲಯದಿಂದ ಸ್ವಲ್ಪ ಮುಂದೆ ಬಂದರೆ ಈ ದೇವಾಲಯ ನಮಗೆ ಸಿಗುತ್ತದೆ. ಈ ಸ್ಥಳದಲ್ಲಿಯೇ ತುಳಸಿದಾಸ್ ಗೋಸ್ವಾಮಿಯವರು ರಾಮಚರಿತ ಮಾನಸವನ್ನು ಬರೆದಿದ್ದಾರೆ ಎಂದು ಹೇಳಲಾಗುತ್ತದೆ. ಪ್ರಭು ಶ್ರೀರಾಮಚಂದ್ರರು ಹಾಗೂ ಸೀತಾಮಾತೆಯನ್ನು ದರ್ಶಿಸಿಕೊಳ್ಳಿ. ಇದು ತುಳಸಿದಾಸರ ಪ್ರತಿಮೆ. ಇದು ಕವಡೆ ಮಾತೆಯ ಮಂದಿರ. ಕಾಶಿಯಿಂದ ಈ ದೇವಾಲಯವು 8 ಕಿಲೋಮೀಟರ್ ದೂರದಲ್ಲಿ ಇದೆ. ಉತ್ತರ ಭಾರತದವರು ಈ ದೇವಾಲಯವನ್ನು ಕವಡಿ ಮಾತಾ ಟೆಂಪಲ್ ಹಾಗೂ ಗವ್ವಲಮ್ಮ ಟೆಂಪಲ್ ಎಂದು ಕರೆಯುತ್ತಾರೆ. ಈ ದೇವರನ್ನು ಕಾಶಿಯ ಗ್ರಾಮ ದೇವತೆ ಎಂದು ಕರೆಯುತ್ತಾರೆ. ಈ ದೇವಾಲಯವನ್ನು ದರ್ಶಿಸಿದರೆ ಮಾತ್ರವೇ ನಮ್ಮ ಕಾಶಿ ಯಾತ್ರೆಯು ಪೂರ್ಣವಾಗುತ್ತದೆ ಎಂದು ಹೇಳುತ್ತಾರೆ. ಕವಡಿ ಮಾತೆಯನ್ನು ದರ್ಶಿಸಿಕೊಳ್ಳಿ.
ಭಕ್ತಾದಿಗಳು ಕವಡೆಗಳನ್ನು ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಮ್ಮನವರಿಗೆ ಅರ್ಪಿಸುತ್ತಾರೆ ಮತ್ತು ದೇವಾಲಯದಲ್ಲಿ ನೀಡಿದ ಕವಡೆಗಳನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪೂಜಿಸುತ್ತಾರೆ. ಇದು ಸಂಕಟ ಮೋಚನ ಹನುಮಾನ್ ಮಂದಿರ. ಕೌಡಿ ಮಾತೆಯ ದೇವಾಲಯದಿಂದ ಈ ದೇವಾಲಯವು 1 ಕಿಲೋಮೀಟರ್ ದೂರದಲ್ಲಿ ಇದೆ. 16ನೇ ಶತಮಾನದಲ್ಲಿ ತುಳಸಿದಾಸರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದರು ಎಂದು ಹೇಳಲಾಗುತ್ತದೆ. ಮಂಗಳವಾರದ ಸಮಯದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ. ದೇವಾಲಯದ ಒಳಗೆ ಕ್ಯಾಮೆರಾ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ. ಇದು ಬನಾರಸ್ ಯೂನಿವರ್ಸಿಟಿ. ಸಂಕಟ ಮೋಚನ ಹನುಮಾನ್ ಮಂದಿರದಿಂದ ಈ ಯೂನಿವರ್ಸಿಟಿಯು 1 ಕಿಲೋಮೀಟರ್ ದೂರದಲ್ಲಿ ಇದೆ. ಮದನ್ ಮೋಹನ್ ಮಾಳ್ವಿಯ ರವರು 1916ರಲ್ಲಿ ಈ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದ್ದಾರೆ. ಈ ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಅತ್ಯಂತ ಪುರಾತನ ಯೂನಿವರ್ಸಿಟಿ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವನ್ನು ಬಿರ್ಲಾ ಟೆಂಪಲ್ ಎಂದು ಕರೆಯುತ್ತಾರೆ. ಇದು ಕಾಶಿ ರಾಜನು ನೆಲೆಸಿದ್ದ ರಾಮ್ನಗರ್ ಫೋರ್ಟ್. ಬನಾರಸ್ ಯೂನಿವರ್ಸಿಟಿಯಿಂದ ಈ ಕೋಟೆಯು 3.5 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಮ್ಯೂಸಿಯಂನ ಟೈಮಿಂಗ್ಸ್ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ. ಕೋಟೆ ಒಳಗಿನ ಮ್ಯೂಸಿಯಂ ಅನ್ನು ದರ್ಶನ ಮಾಡಲು ಎಂಟ್ರಿ ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಕೋಟೆಯ ಒಳಗೆ ವ್ಯಾಸ ಮಹರ್ಷಿಗಳು ತಪಸ್ಸನ್ನು ಮಾಡಿದ ಸ್ಥಳವಿದೆ. ಅದನ್ನು ವ್ಯಾಸಕಾಶಿ ಎಂದು ಕರೆಯುತ್ತಾರೆ. ನೀವು ಆ ಸ್ಥಳವನ್ನು ನೋಡುವುದನ್ನು ಮರೆಯಬೇಡಿ. ಇದು ಬಾಬಾ ಕಿನಾರಾಮ್ ಆಶ್ರಮ. ರಾಮ್ನಗರ್ ಫೋರ್ಟ್ ಇಂದ ಈ ಸ್ಥಳವು 4.5 ಕಿಲೋಮೀಟರ್ ದೂರದಲ್ಲಿ ಇದೆ. ಅಘೋರಿಗಳಿಗಾಗಿ ಒಂದು ಆಶ್ರಮವು ಇರಬೇಕು ಎಂದು ಬಾಬಾ ಕಿನಾರಾಮ್ ಅವರು ಈ ಆಶ್ರಮವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಭಾರತ ಮಾತೆಯ ಮಂದಿರ. ಬಾಬಾ ಕಿನಾರಾವ್ ಆಶ್ರಮದಿಂದ ಈ ಮಂದಿರವು 4.5 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ದೇವಾಲಯವು ಭಾರತ ಮಾತೆಗೆ ಸಮರ್ಪಿತವಾದ ದೇವಾಲಯವಾಗಿದೆ. ದೇವಾಲಯದ ಒಳಗೆ ಅಮೃತ ಶಿಲೆಯಿಂದ ಕೆತ್ತಿದ ಅಖಂಡ ಭಾರತದ ಬೃಹತ್ ನಕ್ಷೆ ಇದೆ. ಇದು ಅಖಂಡ ಭಾರತದ ಬೃಹತ್ ನಕ್ಷೆ. ಈ ದೇವಾಲಯದ ಒಳಗೆ ಇತರ ದೇವಿ ದೇವತೆಯರ ವಿಗ್ರಹಗಳು ಇರುವುದಿಲ್ಲ. ಇದು ಭಾರತ ಮಾತೆಗೆ ಸಮರ್ಪಿತವಾದ ದೇವಾಲಯ. 1936ರಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇವಾಲಯವನ್ನು ಉದ್ಘಾಟಿಸಿದ್ದಾರೆ. ಈ ಉದ್ಘಾಟನೆ ಸಮಾರಂಭದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಕೂಡ ಉಪಸ್ಥಿತರಿದ್ದರಂತೆ. ಇದು ಸಾರಾನಾಥ್ ದೇವಾಲಯ. ಭಾರತ ಮಾತೆಯ ದೇವಾಲಯದಿಂದ ಈ ದೇವಾಲಯವು 9.5 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ದೇವಾಲಯವನ್ನು ಬೌದ್ಧರಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಎಂದು ಕರೆಯುತ್ತಾರೆ. ಬೌದ್ಧ ಮತವು ಹುಟ್ಟಿದಂತಹ ಸ್ಥಳವು ಇದೆ ಎಂದು ಹೇಳಲಾಗುತ್ತದೆ. ಗೌತಮ ಬುದ್ಧರು ತಮ್ಮ ಮೊದಲ ಪ್ರವಚನವನ್ನು ಈ ಸಾರಾನಾಥ್ನಲ್ಲೇ ನೀಡಿದ್ದರು ಎಂದು ಹೇಳಲಾಗುತ್ತದೆ. ಔರಂಗಜೇಬನು ಕಾಶಿ ವಿಶ್ವನಾಥ ದೇವಾಲಯದ ಮೇಲೆ ದಾಳಿಯನ್ನು ಮಾಡಿ ನಾಶ ಮಾಡುವುದರ ಜೊತೆಗೆ ಈ ಸಾರಾನಾಥ್ ದೇವಾಲಯದ ಮೇಲೆ ಕೂಡ ದಾಳಿಯನ್ನು ಮಾಡಿ ನಾಶವನ್ನು ಮಾಡಿದ್ದರಂತೆ.
ಇಲ್ಲಿಗೆ ನಮ್ಮ ಕಾಶಿ ದರ್ಶನದ ಯಾತ್ರೆಯು ಪೂರ್ಣವಾಯಿತು. ನೀವು ಕೂಡ ತಪ್ಪದೆ ಕಾಶಿಗೆ ಭೇಟಿಯನ್ನು ನೀಡಿ. ಕಾಶಿ ವಿಶ್ವನಾಥರ ಕೃಪೆಯು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.